ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಒಳಗಾಗಿರ್ತಾರೆ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಬಿಸ್ನೆಸ್ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ವಿವಾಹಕ್ಕೆ ಪ್ರಯತ್ನ ಪಡ್ತಿರ್ತೀರಾ, ವಿಳಂಬ ಆಗ್ತಾ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ ಇರ್ಬೋದು. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಆ ನಂಬರ್ಸ್ಗೆ ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ವಿಚಾರನ ತಿಳಿಸ್ಕೊಡ್ತಾರೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವು ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಮನುಷ್ಯನಿಗೆ ಈ ಸಂಪತ್ತು, ಆಸ್ತಿ, ಹಣ, ಐಶ್ವರ್ಯ ಪ್ರತಿಯೊಂದು ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ ಜೀವನದ ಅವಧಿಯಲ್ಲಿ ಅಂತ ಹೇಳ್ಬೋದು. ಆದರೆ ಈ ಸಂಪತ್ತನ್ನ ನಾವು ಆಕರ್ಷಣೆ ಮಾಡ್ಕೊಳ್ಬೇಕು ಅಥವಾ ಪಡ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಒಂದು ತಂತ್ರವನ್ನು ತಿಳಿಸ್ಬಹುದಾ ವೀಕ್ಷಕರಿಗೆ? ನಾನು ತಾಂತ್ರಿಕ ಇಲ್ಲಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ತಂತ್ರ ಆಮೇಲೆ ನಮಗೆ ಗೊತ್ತಿರೋಂಥವೇ ಇರ್ತವೆ. ಎಷ್ಟು ಅಂತಂದರೆ ಒಂದು ಅದ್ಭುತವಾದ ಮಿರಾಕಲ್ ಮಾಡ್ತವೆ, ಗೊತ್ತೇ ಇರಲ್ಲ, ಆಶ್ಚರ್ಯ ಆಗ್ತವೆ. ಅದನ್ನು ಕೆಲವರು ದಶಾಭುಕ್ತಿ ಕ್ಲೋಸ್ ಆಗಿ ಇನ್ನೊಂದು ಅಂತರ್ಭುಕ್ತಿ ಪ್ರವೇಶವಾಗಿರುತ್ತೆ. ಬಹುಶಃ ಜಾತಕದ ಪ್ರಕಾರ ಅವ್ರಿಗೆ ಗೊತ್ತಿರಲ್ಲ. ಬಹುಶಃ ಗೊತ್ತಿದ್ದರೂ ಅದು ಆಪೋಸಿಟ್ ನಡೀತಿದ್ರೆ ಕೆಲಸವೇ ನಡೆಯಲ್ಲ. ಅಥವಾ ಅದೇ ಭುಕ್ತಿ ಅದೇ ದಶೆ ನಡೀತಾ ಇದ್ದರೆ ಎಂತ ಇಲ್ಲ, ಸ್ತಬ್ಧ. ಒಟ್ಟಾರೆ ಇಂಥ ಸಂದರ್ಭದಲ್ಲಿ ಏನೋ ಹೇಳ್ತಾರಲ್ಲ, ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ, ತುಂಬ ದುಃಖದ ಸ್ಥಿತಿ, ತುಂಬ ಹೀನಾಯದ ಸ್ಥಿತಿ, ತುಂಬ ನೋವಿನ ಸ್ಥಿತಿಯಲ್ಲಿ ನಮ್ಮನ್ನು ಯಾರು ಕೈ ಬಿಡುತ್ತಾರೋ, ಅದೇ ಸಂದರ್ಭದಲ್ಲಿ ನಮ್ಮನ್ನು ಯಾರು ಕೈ ಹಿಡಿತಾರೋ, ಇವಿಬ್ಬರು ನಾವು ಚೆನ್ನಾಗಿ ನೆನಪಿಟ್ಕೋಬೇಕಂತೆ. ಮರಿಬಾರ್ದು, ಯಾವತ್ತು ಮರಿಬಾರ್ದು ಅಂತ. ಆದರೆ ಈ ಯಾವಾಗಲೂ ಕೂಡ ಯಾವ ಜೀವಂಚ ಕಾಲವೂ ಕೂಡ ನಮಗೆ ಸ್ನೇಹಿತರು, ಅಪರಿಚಿತರು, ಪರಿಚಿತರ ಥರ ಬರ್ತಾನೆ ಇರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವನೆಂಥ ಸ್ನೇಹಿತ ಅಂತ. ಹೆಲ್ಪ್ ಆಗುತ್ತಾ ಇಲ್ವಾ, ಇವರಿಂದ ಸಹಾಯ ಪಡ್ಕೊಳ್ಬೋದು. ಅದು ಈಗ ಹೇಳೋ ತಂತ್ರ ಹಾಗೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಹಾಗೆ ಅವರನ್ನು ಮಾಡ್ತಾರೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಅವ್ರನ್ನ ಸೆಳೆತ ಮಾಡಿಬಿಡುತ್ತೆ. ಬಹುಶಃ ಈಗ ನಾನು ಹೇಳಿದ ಪದ್ಧತಿನ ಕೇಳಿಸ್ಕೊಂಡು ಜಸ್ಟ್ ನಾನು ಅದೇ ಕೆಲಸಕ್ಕೆ ಹೋಗಿದ್ದನ್ನು ತರ್ತೀನಿ, ಬೇರೆ ಇನ್ನೇನೇನೇನೋ ಮನಸ್ಸಲ್ಲಿ ಇಟ್ಕೊಂಡು ಹೋಗೋದಲ್ಲ. ಅದು ಪರ್ಸೆಂಟೇಜ್. ಈಗ ಹೊರಗಡೆ ಹೋಗಿರ್ತಾರೆ, ಅಥವಾ ನಾಳೆ ಮಾಡೋಣ, ನಾಳೆದು ಮಾಡೋಣ, ಇನ್ಯಾವುದೋ ಕೆಲಸ ಮಾಡ್ಕೊಂಡು ಬಂದಾಗ ಮಾಡೋದು ಬೇರೆ ಇರುತ್ತೆ. ಆದರೆ ಒರಿಜಿನಲ್ ಆಗಿ ಈ ಸಂಪತ್ತು ಕೈ ಹಿಡಿತಕ್ಕಂಥ ಒಂದು ತಂತ್ರ ಏನು ಅಂತಂದರೆ, ಮನೆಗೆ ಹೂ ಬಿಡತಕ್ಕಂತಹ 2 ಗಿಡಗಳು, ಹೂ ಬಿಟ್ಟಿರಬೇಕು, ಅಲ್ಲಿಂದಲೇ ನೀವು ನರ್ಸರಿನ ತರಬೇಕಾದ್ರೆ 2 ಹೂವಿನ ಗಿಡಗಳು ಮನೇಲಿ ಇದ್ದರೂ ಕೂಡ ನೀವು ತರತಕ್ಕಂಥದ್ದು ಹೇಗೆಂದ್ರೆ ಕೇಳಿಸ್ಕೊಂಡು ಇದನ್ನು ತರ್ತೀವಿ ಅಂತಂದ್ರೆ ಕೈ ಹಿಡಿದು ಬಿಡುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತಂತ್ರ ಬಹಳ ಅದ್ಭುತ. ಮಾಡಿದಾಗ 2 ಹೂವಿನ ಗಿಡಗಳು, ಅದು ಪಾಟ್ ಜೊತೆಗೆ ಕೂಡ ತರ್ಬೋದು. 2 ಒಣ ಕೊಬ್ಬರಿ, ಅದು ಹಾಗೆ ಕಟ್ ಮಾಡಬಾರ್ದು, ಹಾಗಾಗಿ ಸಿಗುತ್ತೆ ನಿಮಗೆ ಫುಲ್, ಹಾಗೆ ಸಿಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಅದು 2 ತರತಕ್ಕಂತಹದ್ದು. ಇನ್ನು ಕ್ಯಾಂಡಲ್, 2 ಕ್ಯಾಂಡಲ್, ಒಟ್ಟಾರೆ ಅದೆರಡು ಇದೆರಡು ಕ್ಯಾಂಡಲ್ ತಂದರು. ಈ 3 ಈ ಬಿದಿರು ಬುಟ್ಟಿ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಆ ಬಿದಿರು ಬುಟ್ಟಿಯಲ್ಲಿ ಹಾಕ್ಕೊಳ್ತಾ, ಅದರ ಜೊತೆಯಲ್ಲಿ ಪುಷ್ಪಗಳನ್ನು ಹಾಕ್ಕೊಳ್ತಾ ಮನೆಯನ್ನು ಪ್ರವೇಶ ಮಾಡಬೇಕು, ಮುಖ್ಯ ದ್ವಾರ ಪ್ರವೇಶ ಮಾಡಬೇಕು. ಅದು ಬೆಳಗ್ಗೇನೋ, ಸಂಜೆನೋ, ಮಧ್ಯಾಹ್ನ ಯಾವಾಗ ಸಿಗುತ್ತೆ ಅವಾಗ. ನಿಮಗೆ ಬಿದಿರು ಬುಟ್ಟಿ ಇಲ್ಲ ಗುರುಗಳಂದರೆ ಆಲ್ಟ್ರ್ ಮಾಡ್ಕೊಳ್ಳಿ, ಬೇರೆ ಯಾವುದೋ ಸ್ಟೀಲೋ, ಹಿತ್ತಾಳೆಯೋ, ಸಿಲ್ವರ್ ಮತ್ತೊಂದು ಯಾವುದಾದ್ರೂ ಮಾಡ್ಕೊಳ್ಳಿ, ಒಂದು 12% ಕಡಿಮೆ ಆಗುತ್ತೆ ಅಷ್ಟೇ. ಬಟ್ ಇದನ್ನು ಮಾಡ್ಕೊಂಡು ನೀವು ಒಳಗೆ ಪ್ರವೇಶ ಮಾಡ್ತೀನಿ ಅಂತಂದರೆ ವಿಶೇಷವಾಗಿರುತ್ತೆ. ಎಲ್ಲ ತೆಗೆದುಕೊಂಡಾಗ ದೇವ್ರ ಮನೆ ಇಡಿ. ನಮಗೆ ದೇವ್ರ ಮನೆ ಚಿಕ್ಕದ ಗುರುಳೆ ಇಡೋಕ್ಕಾಗಲ್ಲ, ಒಟ್ಟಾರೆ ಎಲ್ಲೋ ನಿಮ್ಮ ಮನೆ ಒಳಗಡೆ ಒಯ್ಯಬೇಕು. 3 ತಾಸು ಅದನ್ನು ಸಂಪೂರ್ಣವಾಗಿ ಮನೆ ಇರುತ್ತೆ. 3 ತಾಸು ಇದ್ದ ಮೇಲೆ ನೀವು ಏನೇನು ಸಂಪತ್ತು ಬೇಕೋ ಎಲ್ಲ ಮನಸ್ಸಿಗೆ ಹಾಕ್ಕೋಬೇಕು. 3 ತಾಸು ಕರೆಕ್ಟಾಗಿ. ಈಗ ಫಾರ್ ಎಕ್ಸಾಂಪಲ್ ಸಾಯಂಕಾಲ 6 ಗಂಟೆಗೆ ತಂದಿರ ಅಂದ್ಕೊಳ್ಳೋಣ, ರಾತ್ರಿ 9 ಗಂಟೆ ತನಕ ನಿಮ್ಮದು ಮನಸ್ಸಲ್ಲಿ ಏನೇನೇನೇನು ಬೇಕೋ ಅದು 3 ಜನ ಅತಿಥಿಗಳು. ಆ 3 ಜನಕ್ಕೂ ನೀವು ಹೇಳಬೇಕಾದ್ರೆ ಹಾಗಿರ್ತವೆ. ಒಂದು ಕ್ಯಾಂಡಲ್ ಇದೆಯಲ್ಲ, ಅದು ನಷ್ಟವನ್ನು ಸುಡುವಂಥದ್ದು.
ಬಹಳ ನಷ್ಟವನ್ನು ಸುಡ್ತಕ್ಕಂತಹದ್ದು. ಇನ್ನು ಒಣ ಕೊಬ್ಬರಿ ಇದೆಯಲ್ಲ, ಅದ್ಭುತವಾದ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ. ನೀವು ನೋಡಿರ್ಬೋದು ಈ ಮದುವೆಗಳಲ್ಲೆಲ್ಲ ಕೂಡ ಇಡ್ತಾರೆ, ಅದನ್ನು ಡಿಸೈನ್ ಮಾಡೆಲ್ಲ ಇಡ್ತಾರೆ, ಮಹಾಲಕ್ಷ್ಮಿ ಕೆತ್ತನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಯಾಕಂದರೆ ಇದಕ್ಕೆಲ್ಲ ನಾನು ಲಿಂಕ್ ಇದೆ. ಆ ಒಂದು ಒಣ ಕೊಬ್ಬರಿಯನ್ನು ಪ್ಲಸ್ ಈ ಹೂವಿನ ಗಿಡಗಳನ್ನು ಅದಕ್ಕೆ ಒಂದು ತಟ್ಟೆಲಿ ಇಟ್ಬಿಟ್ಟಿದ್ದೀರಿ. ಬಹುಶಃ ಮನೆಯಲ್ಲಿ ಏನೋ ಅಂತ ಕೇಳ್ತಾರೆ, ಏನೋ ಸಬಬು ಹೇಳ್ತಾ ನೀವು ಒಟ್ಟಾರೆ 3 ತಾಸು ಆದಮೇಲೆ ಈ ಗಿಡಗಳನ್ನು ಹೊರಗಿಡಬೇಕು. ಈ ಒಣ ಕೊಬ್ಬರಿಯನ್ನು ಅಡುಗೆ ಮನೆ ಸೇರಿಸ್ಬೇಕು. ಈ ಕ್ಯಾಂಡ್ಲನ್ನು ಮಾತ್ರ ಎಲ್ಲಾದರೂ ಲೈಟ್ ಆಫ್ ಮಾಡಿ ಆ 2 ಕ್ಯಾಂಡ್ಲನ್ನು ಒಂದು ಟೀಪಾಯಿನೋ ಅದೊಂದು ಟೇಬಲ್ಲೋ ಮತ್ತೊಂದು ಹಾಕ್ಕೊಂಡು ಅದ್ರ ಮೇಲೆ 2 ಹಚ್ಬಿಡ್ಬೇಕು, ಬಾಗಿಲು ಹಾಕ್ಬಿಡ್ಬೇಕು. ಅದು ನೋಡ್ಕೋಬೇಕು, ಮತ್ತೆ ಪೂರ್ತಿ ಅದೆಲ್ಲ ಸುಡೋ ಥರ ಇಲ್ಲ. ಒಂದು ತಟ್ಟೆ ಹಾಕಿದ್ರು ಪರವಾಗಿಲ್ಲ, ಪೂರ್ಣವಾಗಿ ಸುಡಬೇಕು ಇದನ್ನು. ಮತ್ತೆ ಇದನ್ನು ತೆಗೆದುಕೊಂಡೋಗಿ ಪೂರ್ಣ ಸುಟ್ಟಿರ್ತಕ್ಕಂಥದ್ದು ನೀವು ಇನ್ನು ಡಸ್ಟ್ಬಿನ್ಗೆ ಹಾಕ್ತಿರೋದು. ಇಷ್ಟೇ ನೀವು ಮಾಡ್ತಕ್ಕಂಥದ್ದು. ಪೂರ್ಣ ನೀವು ಹೇಳ್ಕೊಂಡಿದ್ದೀರಿ, ಬೇರೆ ಅದ್ರ ಜೊತೆಗೆ ಹೇಳ್ಕೊಂಡಿದ್ದೀರಿ, ಮನೆಯಲ್ಲಿ ಓಡಾಡಿದ್ದೀರಿ, 3 ತಾಸು ಮನೆಯಲ್ಲಿ ಏನು ಬೇಕೋ ಹೇಳ್ಕೊಂಡು ಓಡಾಡಿ. ನನಗೆ ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಮಗನಿಗೆ ವಿದೇಶ ಪ್ರಯಾಣದಲ್ಲಿ ಜಾಬ್ ಬೇಕು, ನಾನು ಒಂದು ಜಾಗವನ್ನು ತೆಗೆದುಕೊಳ್ತಾ ಇದ್ದೀನಿ, ಒಂದು ಮನೆಯನ್ನು ಕಟ್ತಾ ಇದ್ದೀನಿ, ನನಗೆ ಯಾರೋ ಕೊಡಬೇಕಾದ ಹಣ ಬರಬೇಕು, ನನಗೆ ಸಂಪತ್ತು ಬರಬೇಕು, ನಾನು ಈ ರೀತಿ ವಿಜಯಶಾಲಿ ಆಗಬೇಕು, ಇನ್ನು ನನಗೆ ಆರೋಗ್ಯದ ಸಂಪತ್ತು ಬೇಕು, ಎಂತಹ ಸಂಪತ್ತು ಬೇಕೋ ಮೌನವಾಗಿ ನಿಮಗೆ ನೀವೇ ಮಾತಾಡ್ಕೊಳ್ತಿದ್ದೀರಿ. ಅದನ್ನು ತಂದುಬಿಟ್ಟು ಇಷ್ಟು 3 ತಾಸು ಆದಮೇಲೆ ಇಷ್ಟನ್ನೇ ನೀವು ಮಾಡ್ತೀರಿ. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ, ಆ ವಾರದಲ್ಲಿ ನಡೀತಕ್ಕಂಥ ಚಮತ್ಕಾರ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಇದು ಇಂಥದ್ದೇ ದಿನ ಮಾಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, ಅದಕ್ಕೆ ನಾನು ಈಗ ಕೇಳಿಸ್ಕೊಂಡು ಹೋಗ್ತಂದ್ರು ಕೂಡ ಅಥವಾ ಇನ್ಯಾವತ್ತು ಕೇಳಿಸ್ಕೊಂಡ್ರು ಕೂಡ ಇದನ್ನೇ ಮಾಡಿ. 3 ತಾಸು ಆದಮೇಲೆ ಯಾವ್ದಾವ್ದು ನೆಲೆ ಇಡಬೇಕು ಅದಲ್ಲಿ ಇಟ್ಬಿಡಿ, ಸಾಕು. ಇಷ್ಟನ್ನೇ ನೀವು ಮಾಡ್ತೀರಿ, ಸಾಕು. ಖಂಡಿತವಾಗ್ಲೂ ಗುರುಗಳೇ. ಸೊ ಇದರಲ್ಲಿ ಇಂಥದ್ದೇ ಅಂತಿಲ್ಲ, ಅವ್ರಿಗೆ ಏನೇನು ಬೇಕೋ ಅದನ್ನ ಪಡೆದುಕೊಳ್ಳೋದಕ್ಕೆ ಈ ಒಂದು ತಂತ್ರದ ಮುಖಾಂತರ ಸಹಾಯ ಆಗುತ್ತೆ. ಅದ್ಭುತವಾಗಿರುವಂಥ ವಿಚಾರನ ತಿಳಿಸ್ಕೊಟ್ಟಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾಳನೇ ಉಪಯುಕ್ತ ಆಗುತ್ತೆ. ಧನ್ಯವಾದಗಳು ತಮಗೆ ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೆ ಬೇಕಾಗಿರುವಂಥ ಸಂಪತ್ತನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ಯಾವ ಒಂದು ತಂತ್ರವನ್ನು ನೀವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.